ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಿಮಗೆಲ್ಲ ಗೊತ್ತೇ ಇದೆ, ಯಶ್ ಅವರು 2018ರಲ್ಲೇ ಹೇಳಿದ್ದು ದಿಸ್ ಇಸ್ ಎ ಜಸ್ಟ್ ಎ ಬಿಗಿನಿಂಗ್ ಗಾಯ್ಸ್ ಅಂತ. ಯಾಕೆ ಅಂತಂದರೆ KGF 250 ಕೋಟಿ ಕಲೆಕ್ಷನ್ ಮಾಡೋದು ಇದಿನ್ನೂ ಬಿಗಿನಿಂಗು. ನಾವಿನ್ನೂ ಕನ್ನಡ ಇಂಡಸ್ಟ್ರಿನ ದೊಡ್ಡ ಲೆವೆಲಿಗೆ ತೊಗೊಂಡೋಗ್ಬೇಕು, ಅಲ್ಲಿವರೆಗೂ ನಾನು ಏನಾದರೂ ಮಾಡ್ತೀನಿ ಅಂತ ಜಿ ಕನ್ನಡದ ಒಂದು ಶೋನಲ್ಲಿ ಹೇಳಿದ್ದು. ತದನಂತರ ಕೋವಿಡ್ ಕಾರಣದಿಂದ 2022 KGF 2 ಬರುತ್ತೆ. ಅದು 1000 ಕೋಟಿ ಪ್ಲಸ್ ಕಲೆಕ್ಷನ್ ಮಾಡಿ ಬಾಕ್ಸ್ ಆಫೀಸ್ನ ಧೂಳೆಬ್ಬಿಸುತ್ತೆ. ಆದರೆ ತದನಂತರದಲ್ಲಿ ಹೆಚ್ಚು ಕಮ್ಮಿ ಈಗ ಅಲ್ಲೇ 4 ವರ್ಷ ಆಯಿತು, ಯಾವ ಫಿಲಮು ಬಂದಿಲ್ಲ. ಅದು ಇದೇ ವರ್ಷ 2 ಫಿಲಮ್ಗೆ ರೆಡಿಯಾಗಿದೆ. ಅದೇ ಒಂದು ಟಾಕ್ಸಿಕ್ ಆಗಸ್ಟ್ 26ಕ್ಕೆ ರಿಲೀಸ್ ಆಗುತ್ತೆ, ಇನ್ನೊಂದು ರಾಮಾಯಣ. ನಿಮಗೆಲ್ಲ ಗೊತ್ತೇ ಇದೆ, ಯಶ್ ಅವರು ಒಂದು ಮಾತು ಹೇಳಿರ್ತಾರೆ, ಏನು ಸರ್ ನೀವು ಏನು ಮಾಡ್ತೀರೋ ಮುಂದೆ ಫಿಲಮ್ ಎಲ್ಲಾದರೂ ಬೇರೆ ಇಂಡಸ್ಟ್ರಿಯಲ್ಲಿ ಹೋಗಿ ಮಾಡ್ತೀನ ಅಂತಂದಾಗ, ಇಲ್ಲ ನಾನು ಯಾವುದೇ ಕಾರಣಕ್ಕೂ ಬೇರೆ ಕಡೆ ಹೋಗಲ್ಲ, ಎಲ್ಲ ಹಾಲಿವುಡ್ ಬಾಲಿವುಡ್ ಅವ್ರನ್ನ ಇಲ್ಲಿಗೆ ಕರೆಸ್ತೀನಿ ಅಂತ. ಅವ್ರು ಏನೇ ಹೇಳಿದ್ರು ಅದೊಂಥರ ಮ್ಯಾನಿಫೆಸ್ಟೇಷನ್ ಥರ ಮುಂದೆ ಆಗೋದನ್ನ ಆಗಲೇ ಹೇಳ್ಬಿಟ್ಟು ಅದನ್ನು ಮಾಡೋ ಪ್ರಯತ್ನ ಕೂಡ ಮಾಡಿ. ಈಗಾಗಲೇ ನೀವೆಲ್ಲ ನೋಡಿರ್ಬೋದು, ನೆನ್ನೆ ಟಾಕ್ಸಿಕ್ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಅವತ್ತು ಟೀಸರ್ ರಿಲೀಸ್ ಆಗಿದ್ದಾಗ ಎಷ್ಟೊಂದು ಜನ ಕಂಟೆಂಟ್ ಕ್ರಿಯೇಟರ್ಸ್ಗಳು ಅದ್ರ ಬಗ್ಗೆ ಒಂದು ವಿಮರ್ಶೆಯನ್ನು ಕೊಟ್ಟಿದ್ದಾರೆ. ಇನ್ನು ಈಗ ಟ್ರೇಲರ್ ಅನ್ನೋದು ಬಿಡುಗಡೆ ಆಗಿದೆ, ಇನ್ನು ಎಷ್ಟು ವ್ಯೂಸು, ಎಷ್ಟು ಹಂಬಲ್ಸ್ ಜನಕ್ಕೆ ಕಾಯ್ತಿದ್ದಾರೆ ಎಲ್ಲನೂ ನೀವು ನೋಡಬೇಕಾಗುತ್ತೆ. ಯಾಕೆ ಅಂತಂದರೆ ಈ ಟಾಕ್ಸಿಕ್ ಅನ್ನೋದು ಒಂದು ಸಾಮಾನ್ಯವಾದ ಫಿಲಮ್ ಅಲ್ಲ. ಹೆಚ್ಚು ಕಮ್ಮಿ ರುಕ್ಮಿಣಿ ವಸಂತ್ ಇದ್ದಾರೆ, ಅದರಲ್ಲಿ ನಯನತಾರ ಇದ್ದಾರೆ, ಮೇನ್ ಲೀಡಾಗಿ ಕಿಯಾರಾ ಅಡ್ವಾಣಿ ಇದ್ದಾರೆ. ಅದು ಅಲ್ಲದೆ ಇನ್ನೂ ಹಾಲಿವುಡ್ ಇಂದನೂ ಒಂದು 2 ಆ್ಯಕ್ಟ್ರಸ್ ಇದ್ದಾರೆ. ಇದು ಯಾವುದೇ ಡೈರೆಕ್ಟರ್ ಮೇಲ್ ಮಾಡಿಲ್ಲ, ಯಾಕೆಂತಂದ್ರೆ ಇದು ಗೀತು ಮೋಹನ್ ದಾಸ್ ಅವರು ಒಬ್ಬರು ಫೀಮೇಲ್ ಡೈರೆಕ್ಟರ್ ಮಾಡಿರೋ ಟಾಕ್ಸಿಕ್ ಮೂವಿ ಇದು. ನೀವೆಲ್ಲ ಈ ಹಿಂದೆ ಅನಿಮಲ್ ಸಿನಿಮಾ ನೋಡಿರ್ಬೋದು, ರಣಬೀರ್ ಕಪೂರ್ ಅವರು. ಅದು ಸ್ವಲ್ಪ ಸೆನ್ಸಾರ್ ಬೋರ್ಡಲ್ಲಿ ಕಟ್ ಮಾಡೋದು, ಸೇಮ್ ಅದೇ ಥರ ಸೀನ್ಸ್ಗಳು ನಮ್ಮ ಟಾಕ್ಸಿಕಲ್ಲೂ ಇರ್ಬೋದು ಅಂತ ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಇವಾಗೆಲ್ಲ ರೀಲ್ಸಲ್ಲಿ ಟ್ರೆಂಡ್ ಆಗ್ತಿರೋದು ಇದೆ, ರುಕ್ಮಿಣಿ ವಸಂತ್ ಫ್ಯಾನ್ಸ್ ರೈಟ್ ನಾವು ಅಂತ ಕೆಳಗಡೆ ಒಂದು ಎಮೋಜಿ ಯಾಕೆ ಮಾಡ್ತಿದ್ದಾರೆ. ಯಾಕೆ ಅಂತಂದರೆ ಇದೇನಿದೆ, ನಮ್ಮ ಒಂದು ಸ್ಯಾಂಡಲ್ವುಡ್ ಆಗಿರ್ಬೋದು ದಿನ ಹೊಸ ಕ್ರಿಯೇಟಿವಿಟಿ ತರ್ತಾನೆ ಇದ್ದಾರೆ. ಯಾಕೆ ಅಂತಂದರೆ ಜನಕ್ಕೆ ಚೇಂಜ್ ಬೇಕು, ಹೊಸದೇನಾದ್ರು ತಂದ್ರೇ ಅವರು ಥಿಯೇಟರ್ಸ್ಗೆ ಕಾಲಿಡೋದು, ಇಲ್ಲ ಅಂತಂದರೆ ಮೊದಲನೇ ದಿವಸನೇ ಅವರು ಥಿಯೇಟರ್ಸ್ಗೆ ಬರೋದಿಲ್ಲ. ಆದರೆ ನಮ್ಮ ಯಶಸ್ಸ ಟ್ರೇಲರ್ ಏನಿದೆ ಸ್ವತಃ ಶಿವರಾಜ್ ಕುಮಾರ್ ಅವರು ರಿಲೀಸ್ ಮಾಡಿದ್ದಾರೆ. ನೀವೆಲ್ಲ ಈ ಟ್ರೇಲರ್ ಲಾಂಚಿಂಗ್ ಪ್ರೋಗ್ರಾಮ್ ಏನಾದ್ರು ನೋಡಿದ್ರೆ ಗೊತ್ತಾಗುತ್ತೆ. ಶಿವರಾಜ್ ಕುಮಾರ್ ಅವರು ಮೈಕ್ ಹಿಡ್ಕೊಂಡು ಹೇಳಿ ಯಶ್ ಅವ್ರ ಬಗ್ಗೆ ಹಾಡೋಗ್ಲಿ, ರಾಧಿಕಾ ಪಂಡಿತ್ ಅವ್ರು ಕೂಡ ಕೂತಿರ್ತಾರೆ. ಅವ್ರ ಜೊತೆಗೆ ಟ್ರೇಲರ್ ರಿಲೀಸ್ ಮಾಡೋಣ ಅಂತೇಳಿ ಟ್ರೇಲರ್ ಕೂಡ ನಿನ್ನೆ ರಿಲೀಸ್ ಆಗುತ್ತೆ, ಫೋನಲ್ಲೆಲ್ಲ ಕೂಡ ಬಂದಿದೆ. ನಾನು ಕೂಡ ಟ್ರೇಲರ್ ನೋಡಿದೆ ಅದ್ರಲ್ಲಿ ಗೊತ್ತಾಗಿದ್ದು ಒಂದೇ, ಯಶ್ ಡಬಲ್ ಆ್ಯಕ್ಟಿಂಗಲ್ಲಿ ಈ ಫಿಲಮಲ್ಲಿ ಮಾಡ್ತಿದ್ದಾರೆ ಅಂತ. ಅಪ್ಪನೂ ಅವನೇ ಮಗನೂ ಅವನೇ, ರಾಯ ಅಂತ ನಾವು ಕ್ಯಾರೆಕ್ಟರ್ ಕೇಳ್ಬೋದು. ಯಾಕೆಂತಂದರೆ ಅವರಿಬ್ಬರು ಮಧ್ಯೆ ನಡೆಯೋ ಫೈಟ್ಗಳು ಎಂಥ ನೋವು ಬರೀತಕ್ಕಂಥ ಏನಿರ್ಬೋದು ಟಾಕ್ಸಿಕ್ ಎಲ್ಲನೂ ನೋಡೋಕ್ಕೆ ನಾನು ಕೂಡ ಆಗಸ್ಟ್ 26ಕ್ಕೆ ಕಾಯ್ತಿದ್ದೀನಿ. ಇದೇನಾದ್ರು ಹಿಟ್ಟಾಯಿತು ಅಂತಂದರೆ, ಹಿಟ್ಟಾಗೇ ಆಗುತ್ತೆ, ಮೆಗಾ ಹಿಟ್ಟಾಯಿತು ಅಂತಂದರೆ ವರ್ಲ್ಡ್ ವೈಡ್ ಇದು ರಿಲೀಸ್ ಆಗ್ತಿರೋದ್ರಿಂದ ನಮ್ಮ ಯಶ್ ಅವರು ನೆಕ್ಸ್ಟು ಯಾವ ಲೆವೆಲ್ಲಿಗೆ ಬೆಳೀಬೋದು, ನೆಕ್ಸ್ಟು ಬೇರೆ ಹೊರಗಡೆ ಕ್ಷೇತ್ರದಲ್ಲಿ ಅವ್ರಿಗೆ ಚಾನ್ಸ್ ಸಿಗತ್ತಾ. ಯಾಕೆ ಅಂತಂದರೆ ಈ ಹಿಂದೆ ಶಂಕರ್ ನಾಗ್ ಅವರು ಫಿಲಮ್ನಲ್ಲಿ ಆಳುವಾಗ ಯೋಚನೆ ಮಾಡಿಬಿಟ್ಟು, ನಿಮಗೆ ಡಿಫ್ರೆನ್ಸ್ ಹೇಳೋದಾದರೆ ಹೀರೋ ಮತ್ತು ಈ ಹೀರೋಗಳ ಮಧ್ಯೆ ಏನು ಅಂತಂದರೆ, ಶಂಕರ್ ನಾಗ್ ಅವರು ಡೈರೆಕ್ಟ್ ಮಾಡ್ತಿದ್ರು, ಕತೆ ಬರೀತಿದ್ರು, ಅದ್ರ ಜೊತೆ ಅವರು ಫಿಲಮ್ನ ಯಾವ ರೀತಿ ತೆಗಿಬೋದು ಅಂತ ಅನ್ವೇಷಣೆ ಕೂಡ ಮಾಡಿ ನೀರಲ್ಲಿ ಒಳಗಡೆ ಹೋಗಿ ಅಂಡರ್ ವಾಟರ್ ಫಸ್ಟು ಫಿಲಮು ಒಂದು ಮುತ್ತಿನ ಕತೆ ಅವರೇ ತೆಗೆದಿದ್ದು. ತದನಂತರ ಬೇರೆ ಹೀರೋಗಳೆಲ್ಲ ಏನು ಮಾಡ್ತಾರೆ, ಒಂದು ದುಡ್ಡು ಹಾಕ್ತಾರೆ, ಇಲ್ಲಾಂತಂದರೆ ಆ್ಯಕ್ಟಿಂಗ್ ಮಾಡ್ತಾರೆ, ಅಷ್ಟೇ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಬೇರೆಯವ್ರು ಏನು ಹೇಳ್ತಾರೆ ಅದ್ರ ಹಿಂದೆ ಆಡ್ಕೊಂಡು ಹೋಗ್ತಾರೆ. ಆದರೆ ಯಶ್ ಏನು ಮಾಡಿದ್ರು, ಅವರು ಶಂಕರ್ನ ಫಾಲೋವಿಂಗ್ ಆಗಿ ಯಾವ ಟೆಕ್ನಾಲಜಿ ಇದೆ ಎಲ್ಲಾದರೂ ತಿಳ್ಕೊಂಡು ಟಾಕ್ಸಿಕ್ಕಿಗೆ ಅವರು ಕೂಡ ಕತೆ ಬರೆದಿದ್ದಾರೆ. ನೀವೇನಾದರೂ ಆ ಪೋಸ್ಟರ್ ನೋಡ್ಬೋದು, ಸ್ಟೋರಿ ಬೈ ಯಶ್ ಅಂತ. ಅಂದರೆ ಫುಲ್ ಸ್ಟೋರಿ ಅಲ್ಲ, ಸ್ವಲ್ಪ ಸ್ಟೋರಿ ಏನಿರುತ್ತೆ ಸ್ವಲ್ಪ ಚೇಂಜ್ ಮಾಡಿರ್ಬೋದು. ಸ್ಟೋರಿ ಅವರು ಮತ್ತು ಯಶ್ ಜೊತೆ ಸೇರ್ಕೊಂಡು ಬರೆದಿದ್ದಾರೆ. ಅದು ಅಲ್ಲದೆ ಈ ರಾಮಾಯಣ ಏನಿದೆ 4,000 ಕೋಟಿ ಬಜೆಟಲ್ಲಿ ನಡೀತಿದ್ರು ಅದರಲ್ಲಿ ಸ್ವಲ್ಪ ಅಮೌಂಟ್ ನಮ್ಮ ಯಶ್ ಕೂಡ ಹಾಕಿದ್ದಾರೆ. ಅದರಿಂದ ಅವರು ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ. ಯಾಕೆಂತಂದರೆ ಡೈರೆಕ್ಟರ್ ಯಾರು ಅಂತಂದರೆ ನಿತೇಶ್ ತಿವಾರಿ. ಅಂದರೆ ಈಗಾಗಲೇ ದಂಗಾಲಿಂದ 2,000 ಕೋಟಿ ಕಲೆಕ್ಷನ್ ಮಾಡಿರೋ ನಿತೇಶ್ ತಿವಾರಿ ಅವ್ರ ಡೈರೆಕ್ಟರ್. ಅವ್ರ ಹೆಸರು ಎಲ್ಲೂ ಕೇಳಿ ಬರ್ತಾಯಿಲ್ಲ. ಯಾಕೆಂತಂದರೆ ನಮಿತ್ ಮಲ್ಹೋತ್ರಾ ಅವರು ಯಾವ ಪ್ರೊಡ್ಯೂಸರು ಸಹ ದುಡ್ಡು ಹಾಕ್ಬಿಟ್ಟು ಸೈಡಲ್ಲಿ ಇರ್ತಾರೆ ಫಿಲಮ್ ಮಾಡ್ಕೊಳ್ಳಿ ಅಂತ. ನಮಿತ್ ಮಲ್ಹೋತ್ರಾ ಅವರು ಸ್ವತಃ ನಿಂತು ಇದ್ರ ಡಿಸ್ಟ್ರಿಬ್ಯೂಷನ್ಗೆ ಮುಂದಾಗಿದ್ದಾರೆ. ಸೋನಿ ಪಿಕ್ಚರ್ಸಿಂದ ಇದ್ರ ಡಿಸ್ಟ್ರಿಬ್ಯೂಷನ್ಸ್ ಮಾಡ್ತಿದ್ದಾರೆ. ಹಾಗೆ ಟಾಕ್ಸಿಕ್ ಬಗ್ಗೆ ಹೇಳೋದಾದರೆ ಸ್ವತಃ
ಮಾಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅಂದರೆ ಅದು ಯಶ್ ಅವ್ರದ್ದೇ ಸ್ವತಃ ಬ್ಯಾನರು. ಅದೇ ಅಂಡರ್ ಫಿಲಮ್ ಅನ್ನೋದು ರೆಡಿಯಾಗಿದೆ. ನೋಡೋಣ ಇನ್ನು ಎಷ್ಟು ನಮ್ಮ ಯಶ್ ಅವರು ಮುಂದೆ ಬೆಳೀತಾರೆ ಅಂತ. ಹಾಗಾಗಿ ನಮ್ಮ ಟಾಕ್ಸಿಕ್ ಅನ್ನೋ ರಾಮಾಯಣ ಅನ್ನೋ ಥಿಯೇಟ್ರಿಗೆ ಹೋಗಿ ನೋಡೋಣ. ಧನ್ಯವಾದಗಳು. ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.